ನೀವು ಬ್ಯಾಂಗ್ಳೂರ್ನಾಗಿದ್ದ ಈ ಟೆಂಪಲ್ಗೆ ಹೋಗಿಲ್ಲ ಅಂತಂದ್ರೆ ನಿಮ್ಮ ಲೈಫ್ ವೇಸ್ಟ್. ಸೊ ಈ ಟೆಂಪಲ್ ಮಾತ್ರ ಭಾಳ ಚಲೋ ಇತ್ತು. ಆಮೇಲೆ ನಿಮಗೆ ಏನಾರ ಪೀಸ್ ಇಂಪಾರ್ಟೆಂಟ್ ಅಂತಂದ್ರೆ ಈ ಟೆಂಪಲಿಗೆ ನೀವು ಹೋಗಬೇಕು. ಆಮೇಲೆ ನಾ ಹೋಗೋ ದಿನಾನು ವೆದರ್ ಎಷ್ಟು ಮಸ್ತ್ ಇತ್ತಂದ್ರೆ ಈ ಬಿಸಿಲಿಲ್ಲ, ಈ ಗಾಳಿ ಇಲ್ಲ, ಏನಿಲ್ಲ. ಒಂದು ಫುಲ್ ಮೋಡ ಆಗಿ ಏನು ಮಸ್ತ್ ಇತ್ತಂದ್ರೆ ನನಗಂತೂ ಭಾಳ ಖುಷಿ ಆಯ್ತು. ಆಮೇಲೆ ಈ ಟೆಂಪಲ್ ಬೆಟ್ಟದ ಮ್ಯಾಲೆ ಐತಿ, ಬೆಟ್ಟದ ಸುತ್ತಲೂ ಪಾರ್ಕ್ ಐತಿ. ಹಕ್ಕಿಗಳಂತೂ ಎಷ್ಟು ಚಂದ ಚಿಲಿಪಿಲಿ ಚಿಲಿಪಿಲಿ ಹಾಡಾತಿದ್ವು ಅಂತಂದ್ರೆ ನಂಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು. ಸೊ ನೀವು ಬ್ಯಾಂಗ್ಳೂರ್ನಾಗಿದ್ದ ಈ ಟೆಂಪಲ್ಗೆ ಹೋಗಿಲ್ಲ ಅಂತಂದ್ರೆ ಈಗ ಹೋಗಿ ಬರ್ರಿ. ಇದಿರೋದು ಹನುಮಂತ ನಗರ್ನ್ಯಾಗ ಕುಮಾರಸ್ವಾಮಿ ಟೆಂಪಲ್ ಅಂಥೇಳಿ. ಇದು ಬೆಟ್ಟದ ಮ್ಯಾಗ ಇರೋದ್ರಿಂದ ನೀವು ಸ್ವಲ್ಪ ಮೆಟ್ಲ ಹತ್ಕೊಂಡು ಹೋಗ್ಬೇಕಾಕೈತಿ. ಆಮೇಲೆ ಅಲ್ಲಿ ಆದಿಶಿವನ ಟೆಂಪಲ್ನು ಐತಿ. ಇದು ಎಷ್ಟು ದೊಡ್ಡದೈತೆ ಅಂದ್ರೆ ಟೆಂಪಲ್ ಏನಿಲ್ಲ ಅಂದರೂ ನೀವು 1 ಅವರ್ ಬೇಕು ಇದನ್ನು ಮುಗ್ಸಾಕ. ಆಮೇಲೆ ನಾ ಅಲ್ಲಿ ಹೋದಾಗ ಎಷ್ಟು ಟೈಮ್ ಸ್ಪೆಂಡ್ ಮಾಡೀನಿ ಅಂದ್ರೆ ನನಗೆ ವಾಪಸ್ ಬರೋಕೆ ಮನಸ್ಸಾಗತ್ತಿರ್ಲಿಲ್ಲ. ಅಲ್ಲೇ ನಾ ಕುಂತು ಬಿಟ್ಟಿದ್ದೆ, ಎಷ್ಟು ಚಂದ ಇತ್ತದ ಪ್ಲೇಸ್ ಅಂತ ಹೇಳಿ. ಇದರ ಟೈಮಿಂಗ್ ಬಂದುಬಿಟ್ಟು ಮುಂಜಾನೆ 6 ಗಂಟೆಯಿಂದ 12 ಗಂಟೆ ಮಟ್ಟ, ಆಮೇಲೆ ಸಂಜೆಗೆ 6 ಗಂಟೆಯಿಂದ 8 ಗಂಟೆ ಮಟ್ಟ ಓಪನ್ ಇರ್ತೈತಿ. ಸೊ ಒಂದು ಸಲಾರ ನೀವು ಹೋಗಿ ನೋಡ್ಕೊಂಡು ಬರಬೇಕು. ಇದು ಭಾಳ ಚಲೋ ಇತ್ತು ಟೆಂಪಲ್. ಇವತ್ತಿಗೆ ಅಷ್ಟೇ ಐತಿ. ಇಂಥವ ಭಾಳ ವೀಡಿಯೋ ನೋಡೋಕೆ ನಂಗೆ ಫಾಲೋ ಮಾಡಿ ಲೈಕ್ ಮಾಡೋದು ಮರೆಯೋಕೆ ಹೋಗಬೇಡ್ರಿ. ಆಮೇಲೆ ಇವತ್ತಿಂದ ಫುಲ್ ವ್ಲಾಗ್ ವೀಡಿಯೋ ನಾನು ಯೂಟ್ಯೂಬ್ನಾಗ ಅಪ್ಲೋಡ್ ಮಾಡೇನೆ, ಅದನ್ನು ಹೋಗಿ ನೋಡ್ಕೊಂಬರ್ರಿ. ನಿಮ್ಗೇನಾರು ಇಂಥವ ಟೆಂಪಲ್ಸ್ ಬ್ಯಾಂಗ್ಳೂರ್ನಾಗ ಗೊತ್ತಿದ್ರೆ ನಂಗೆ ಕಮೆಂಟ್ ಮಾಡಿ ಹೇಳ್ರಿ, ನಾನು ಅಲ್ಲೂ ಹೋಗಿ ನೋಡ್ಕೊಂಬರ್ತೀನಿ. ನಂಗೆ ಟೆಂಪಲ್ಸ್ ಅಂತಂದ್ರೆ ಭಾಳ ಇಷ್ಟ ಅದಕ್ಕೆ. ಅದಾದಮೇಲೆ ನಾನು ವಾಪಸ್ ಮನೆಗೆ ಬಂದೆ. ಸೊ ಇವತ್ತಿಗೆ ಅಷ್ಟೇ ಐತಿ. ಬಾಯ್ ಬಾಯ್, ಟೇಕ್ ಕೇರ್.